ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಮನೆಯಲ್ಲಿ ಮಾಡುವಂಥ ಒಂದು ಉಪ್ಪಿನಕಾಯಿ ರೆಸಿಪಿನ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಬಾಂಬೆ ನೆಲ್ಲಿಕಾಯಿ ಅಥವಾ ಸ್ಟಾರ್ ಗೂಸ್ಬೆರಿ ಅಂತೀವಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ನೀವು ಬೇರೆ ಯಾವುದೇ ಉಪ್ಪಿನಕಾಯಿ ಮಾಡೋದಾದ್ರೂ ಕೂಡ ಈ ಮಸಾಲಾನ ಹಾಕಿ ಮಾಡಿದರೆ ತುಂಬ ಅದ್ಭುತವಾಗಿ ಬರುತ್ತೆ. ಹಾಗಾದರೆ ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಅದೇ ಥರ ಒಂದ್ಸಲ ನೀವು ಮಾಡಿ ನೋಡಿ. ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಶುರು ಮಾಡೋಣ. ಇಲ್ಲಿ ನೋಡಿ, ಒಂದು 300ರಿಂದ 350 ಗ್ರಾಮ್ನಷ್ಟು ನಾನಿಲ್ಲಿ ಬಾಂಬೆ ನೆಲ್ಲಿಕಾಯಿ ಅಥವಾ ಸ್ಟಾರ್ ಗೂಸ್ಬೆರಿನ ತೊಗೊಂಡು ಬಂದಿದ್ದೀನಿ. ಇದು ಫ್ರೆಶ್ ಆಗಿರೋದು, ಇವಾಗಷ್ಟೇ ತೆಗೆದಿರೋದು. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಿಮಗೆ ಯಾವ ಉಪ್ಪಿನಕಾಯಿ ತುಂಬ ಇಷ್ಟ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದನ್ನು ನೋಡಿ, ಇವಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆ ಚಿಕ್ಕ ಚಿಕ್ಕ ಕಡ್ಡಿಗಳೆಲ್ಲ ಇರ್ತವೆ ಅದರಲ್ಲಿ, ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ನಾವು ಎಲ್ಲದನ್ನು ತೆಕ್ಕೋಬೇಕು, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹಾಗೆಯೇ ಹಾಳಾಗಿದ್ದರೆ ಅದನ್ನು ಸಪ್ರೇಟ್ ಮಾಡಬೇಕು, ಯಾಕಂದರೆ ಅದರಿಂದಾಗಿ ಉಪ್ಪಿನಕಾಯಿ ಹಾಳಾಗಬಾರ್ದು. ಇವಾಗ ನೋಡಿ, ನೀರಲ್ಲಿ ಒಂದು 2-3 ನೀರನ್ನು ನಾನು ಚೇಂಜ್ ಮಾಡಿ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ರೇ ನಿಮಗೆ ಉಪ್ಪಿನಕಾಯಿ ಚೆನ್ನಾಗಿ ಬಾಳಿಕೆ ಬರುತ್ತೆ, ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರಬಾರ್ದು. ಓಕೆ, ಇವಾಗ ಒಂದು ಜಾರ್ಗೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗ್ಲಾಸ್ ಜಾರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆಯೇ ಅದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಹಸಿಮೆಣಸನ್ನು ಒಂದು 5ರಿಂದ 7 ಹಸಿಮೆಣಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಊರಲ್ಲಿ ಅಂದರೆ ಮಲೆನಾಡಲ್ಲಿ ಇರೋದಾದರೆ ನಿಮಗೆ ಜೀರಿಗೆ ಮೆಣಸು ಅವೈಲೇಬಲ್ ಇದ್ದರೆ ಅದನ್ನು ಹಾಕ್ಕೋಬೋದು. ಇವಾಗ ಒಂದು 1/4 ಗ್ಲಾಸ್ನಷ್ಟು ಕುದಿಸಿ ಆರಿಸಿರೋ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಒಂದು 3ರಿಂದ 4 ದಿನ ಇದನ್ನು ನಾವು ಬಿಟ್ಬಿಡಬೇಕು. ಇದರಿಂದ ಉಪ್ಪೆಲ್ಲ ಚೆನ್ನಾಗಿ ಇದಕ್ಕೆ ಎಳ್ಕೊಳ್ಳುತ್ತೆ. ಓಕೆ, ಇವಾಗ 3 ದಿನ ಆದಮೇಲೆ ನೋಡಿ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಇದೇ ಥರ ತಿನ್ಬೋದು, ನೀವು ಏನು ಮಾಡಬೇಕಂತಲೇ ಇಲ್ಲ. ಇದನ್ನು ಟೈಮ್ ಪಾಸಿಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇವಾಗ ನೋಡಿ ಅದು ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಇವಾಗ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು 8 ಕರಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಸಾಸಿವೆನ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದರ ಜೊತೆಗೆ ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಮೆಂತೆ. ಇದೆಲ್ಲದರ ಜೊತೆಗೆ ಒಂದು 25 ಬ್ಯಾಡಗಿ ಮೆಣಸುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಬೇರೆ ಮೆಣಸನ್ನು ಸೇರಿಸ್ಕೋಬೇಕು. ಓಕೆ, ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇವಾಗ ನಾವು ಏನು ಆ ಉಪ್ಪಿನ ನೀರಿದೆ ಆ ನೆಲ್ಲಿಕಾಯಿ ಜೊತೆ ಅದನ್ನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ರುಬ್ಕೊಂಡಿದ್ದೀನಿ. ಅದೇ ನೀರನ್ನು ಸೇರಿಸ್ಕೊಳ್ಳಿ, ಉಪ್ಪು ಹಾಕೋದು ಬೇಡ ಇದಕ್ಕೆ, ಯಾಕಂದರೆ ಉಪ್ಪಿನ ನೀರನ್ನು ನಾವು ಸೇರಿಸಿರ್ತೀವಿ. ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದೆ. ಓಕೆ, ಇವಾಗ ಏನು ನೆಲ್ಲಿಕಾಯಿ ಇದೆ ಅದನ್ನೆಲ್ಲ ನೀರಿಂದ ಸಪ್ರೇಟ್ ಮಾಡಿಕೊಂಡು ಈ ಮಸಾಲಾನ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ವಿನೆಗರ್ ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ಮಸಾಲೆದ್ದು ಜಾರ್ ಏನಿದೆ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಈ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸೊ ಇದಕ್ಕಿನ್ನು ಒಗ್ಗರಣೆ ನಾವು ಕೊಡಬೇಕಾಗುತ್ತೆ. ಒಗ್ಗರಣೆ ಕೊಟ್ಟರೆ ಈ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೋಡಿ, ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆನ ತಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ, ಸಾಸಿವೆ ಒಡೆದಾದ್ಮೇಲೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೋಬೇಕು. ಇವಾಗ ನೀವು ಬೆಂಕಿನ ಆಫ್ ಮಾಡಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೋಬೇಕು. ಇದು ತಣ್ಣಗಾದ್ಮೇಲೆ ನೀವು ಉಪ್ಪಿನಕಾಯಿಗೆ ಹಾಕಬೇಕು. ಬಿಸಿ ಇರೋವಾಗಲೇ ಹಾಕ್ಕೋಬೇಡಿ, ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ನೋಡಿ, ತಣ್ಣಗಾದ್ಮೇಲೆ ನಾನು ಈ ಉಪ್ಪಿನಕಾಯಿಗೆ ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲಾನ ನೀವು ಯಾವುದೇ ಉಪ್ಪಿನಕಾಯಿಗೆ ಕೂಡ ಹಾಕ್ಕೋಬೋದು. ನೆಲ್ಲಿಕಾಯ್ದು ಅಥವಾ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿದರೆ ಇದಕ್ಕೆಲ್ಲ ಈ ಮಸಾಲಾನ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನೊಂದು ಗ್ಲಾಸ್ ಜಾರ್ ತಗೊಂಡು ಅದಕ್ಕೆ ನಾನು ಈ ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಜಾರ್ ಆದರೆ ಏನು ಮಾಡುತ್ತೆ, ಹೀಟು ಅದು ಎಳ್ಕೊಳ್ಳುತ್ತೆ, ಅದರಲ್ಲಿ ನಾವು ಇಡೋ ಐಟಮ್ಗಳು ಬೇಗ ಕೆಟ್ಟೋಗುತ್ತೆ. ಗ್ಲಾಸ್ ಜಾರ್ ಆದರೆ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಸೊ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ಗ್ಲಾಸ್ ಜಾರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಾಂಬೆ ನೆಲ್ಲಿಕಾಯಿ ಉಪ್ಪಿನಕಾಯಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.